ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾವೇನಾದರೂ ಒಂದು ಖುಷಿ ಪಡಬೇಕು ಅಂತ ಹೊರಟಾಗ ಬಹಳಷ್ಟು ಅನಾಹುತಗಳು ಅಪಶಕನಗಳು ನಡೆದೋಗುತ್ತೆ. ನೆನ್ನೆ ಹೇಳ್ತಾ ಇದ್ದೆ, ನಮ್ಮ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋ ದಿವಸನೇ ಏನೋ ತೊಂದರೆ ಆಗುತ್ತೆ. ಕಾರ್ ತೊಗೊಂಡಾಗ ಸಂತೋಷದಿಂದ ಕಾರ್ ತೊಗೊಂಬರ್ತೀವಿ, ಇಮಿಡಿಯೇಟಾಗಿ ಏನೋ ತೊಂದರೆ ಆಗುತ್ತೆ. ಒಂದು ಒಡವೆ ತೊಗೊಂಬಂದಾಗ, ಒಂದು ಹೊಸ ಬಟ್ಟೆ ತೊಗೊಂಬಂದಾಗ, ಎಕ್ಸಾಮಲ್ಲಿ ಪಾಸಾದಾಗ, ಒಂದು ಕೆಲಸ ಸಿಕ್ಕಿದಾಗ ಖುಷಿಗೆ ಏನೋ ಒಂದು ತೊಂದರೆಗಳಾಗೋಗುತ್ತೆ. ವಿದೇಶ ಪ್ರಯಾಣ, ಫಾರಿನ್ಗೆ ಹೋಗ್ಬೇಕು ಅಂತ ಹೊರಟಾಗ ಅಲ್ಲಿ ತೊಂದರೆ ಮಾಡಿಬಿಡ್ತಾರೆ. ಕಣ್ದೃಷ್ಟಿಯಿಂದ, ಮಾಟಮಂತ್ರದಿಂದ, ಯಾವುದೋ ಕುತಂತ್ರದಿಂದ ನಮ್ಮ ಸಂತೋಷವನ್ನು ಹಾಳು ಮಾಡ್ತಾರೆ. ನಮ್ಮನ್ನು ನಾವು ವಿಜಯೋತ್ಸವ ಮಾಡ್ಕೋಬೇಕು ಅಂತ ಹೊರಡ್ತೀವಿ, ಆದರೆ ನಮಗೆ ಅಲ್ಲಿ ಅಪಜಯ ಆಗೋ ಥರ ಮಾಡ್ತಾರೆ. ಈ ಥರ ಸಮಸ್ಯೆಗಳಿಗೆಲ್ಲ ನಾವು ಯಾವ ರೀತಿ ಬಂಡವಾಳ ಇಲ್ಲದೇ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇವತ್ತು ನಾನು ಏನಂದರೆ, ಇವತ್ತು ಸೈಟ್ ರಿಜಿಸ್ಟ್ರೇಷನ್ ಇದೆ. ಎಲ್ಲ ದುಡ್ಡು ಕೊಟ್ಬಿಟ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಇನ್ನೇನು ರಿಜಿಸ್ಟರ್ ಆಗಬೇಕು. ನಾಳೆ ಬೆಳಗ್ಗೆ 10 ಗಂಟೆಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು. ನಾನು ಸಡನ್ನಾಗಿ ವಾಂತಿ ಬೇದಿ ಜ್ವರ ಶುರುವಾಗ್ಬಿಡ್ತು. ಎದ್ದೊಳಕ್ಕೆ ಆಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಒಂದು 5 ಹೆಜ್ಜೆ ಹಾಕೋಕ್ಕಾಗ್ತಿಲ್ಲ. ಇನ್ನು ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ಗೆ ಹೆಂಗೆ ಮಾಡಿಸ್ಕೊಂಬರೋದು, ಆ ಲೆವೆಲ್ಗೆ ರೋಗ ಬಾಧೆ. ಸೈಟ್ ತೊಗೊಂಡ್ಬಿಟ್ಟಿದ್ದೀನಿ, ದುಡ್ಡು ಕೊಟ್ಬಿಟ್ಟಿದ್ದೀನಿ, ರಿಜಿಸ್ಟ್ರೇಷನ್ ಟೋಕನ್ ಕೊಟ್ಟಿದ್ದಾರೆ, ನಾಳೆ 10 ಗಂಟೆಗೆ ಅಂತ ಹೊರಡ್ಬೇಕು. ಇನ್ನು ದಿವಸ ದೊಡ್ಡ ಬೇದಿ, ವಾಂತಿ, ಸುಸ್ತು, ಸಂಕಟ, ಏನು ಮಾಡಿದ್ರೂ ನಿಲ್ತಾ ಇಲ್ಲ. ಸಡನ್ನಾಗಿ ಅಡ್ಮಿಟ್ ಮಾಡಿ ಒಂದು ಬಾಟ್ಲು ಗ್ಲುಕೋಸ್ ಹಾಕಿಸಿ 2 ದಿನ ಅಡ್ಮಿಟ್ ಮಾಡಿದ್ರು. ರಿಜಿಸ್ಟ್ರೇಷನ್ ಪೋಸ್ಟ್ಪೋನ್ ಆಯಿತು. ನೋಡಿ, ರಿಜಿಸ್ಟ್ರೇಷನ್ಗೆ ಹೋಗುವಾಗ ಆರೋಗ್ಯ ಕೆಟ್ಟೋಯ್ತು. ಹುಡುಗ ಚೆನ್ನಾಗಿ ಓದಿದ್ದಾನೆ, ಎಲ್ಲ ಸಬ್ಜೆಕ್ಟು ತಯಾರಾಗಿದ್ದಾನೆ, ಅವನಿಗೆ ಕಾನ್ಫಿಡೆನ್ಸ್ ಇದೆ, ಗೊತ್ತು ನನಗೆ ಈ ವರ್ಷ ನಾನು ಸೆಕೆಂಡ್ PUC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ, ಖಂಡಿತ ನಾನು ಇಂಜಿನಿಯರಿಂಗ್ ಸೇರ್ಕೊಳ್ತೀನಿ, ಓದ್ತೀನಿ ಅಂಥೇಳಿ ಅವನು SSLCಲೂ ರ್ಯಾಂಕ್ ಬಂದಿದ್ದ, 8, 9, 10ನೇ ಕ್ಲಾಸಲ್ಲೇ ರ್ಯಾಂಕ್ ಬಂದಿದ್ದ, ಫಸ್ಟ್ PUCಲೂ ರ್ಯಾಂಕು, ಸೆಕೆಂಡ್ PUCಲೂ ರ್ಯಾಂಕ್ ಬರಲೇಬೇಕು. ಯಾಕಂದರೆ ಅವನ ರಕ್ತದಲ್ಲಿ ಸಿದ್ಧಿ ಆಗಿದೆ. ಓದೋಗಾರ, ಛಲಗಾರ, ಓದಿ ಒಳ್ಳೆ ವಿದ್ಯಾವಂತನಾಗಬೇಕು ಅನ್ನೋ ಒಂದು ಆಸೆ, ಅಷ್ಟು ಹಠ ಛಲ ಇದೆ. ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆ, ಇದ್ದಕ್ಕಿದ್ದಾಗೆ ಚಳಿ ಜ್ವರ ಶುರುವಾಗ್ಬಿಡ್ತು. ನೋಡಿ, ಏನು ವಿಪರೀತ ಟೆಂಪ್ರೇಚರ್ ಬಾಡಿನಲ್ಲಿ. ಅವನ ಲೈಫಲ್ಲೇ ನೋಡಿಲ್ಲ ಹುಡುಗ. ಎಕ್ಸಾಮ್ ನಾಳೆ ದಿನ ಅವನಿಗೆ ಚಳಿ ಜ್ವರ, ಏನು ವಿಪರೀತ ಜ್ವರ. ತಕ್ಷಣ ಮನೆಗೆ ಡಾಕ್ಟ್ರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ದಿಕ್ಕೇ ತೋಚ್ತಾ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಎಕ್ಸಾಮು, ಮಗ ಇನ್ನೂ ಜ್ವರದಲ್ಲಿ ನಡುಗ್ತಿದ್ದಾನೆ. ಈ ಥರ ಜ್ವರ ಚಳಿ ಇರೋನು ಎಕ್ಸಾಮಲ್ಲಿ 3 ಅವರ್ ಕುತ್ಕೊಂಡು ಬರಿತಾನ ಅನ್ನೋದು ದೊಡ್ಡ ಯೋಚನೆ ಆಗ್ಬಿಡ್ತಿಲ್ರು. ತಲೆ ಮೇಲೆ ಕೈ ಕೊಟ್ಕೊಂಡು ಕೂತಿದ್ದಾರೆ ಅಪ್ಪ ಅಮ್ಮ ಎಲ್ಲ. ರ್ಯಾಂಕ್ ಸ್ಟೂಡೆಂಟು, ಅವನದೇ ಆದಂಥ ಒಂದು ಫ್ಯಾನ್ ಇದೆ ಕುಟುಂಬದಲ್ಲಿ, ಅವ್ನು ಬಂಧು ಮಿತ್ರರಲ್ಲ. ಅಯ್ಯೋ, ನಮ್ಮ ಹುಡುಗಿಗೆ ಹಿಂಗಾಗುತ್ತಲ್ಲ, ನಾಳೆ ಬೆಳಗ್ಗೆ ಎಕ್ಸಾಮ್ ಅಂತ ಎಲ್ಲ ದೇವ್ರಿಗೂ ಅರಕೆ ಕಟ್ಟಿದ್ದಾರೆ. ನಮ್ಮ ಮಗ ಬೇಗ ಕ್ಯೂರ್ ಆಗಲಿ, ನಾಳೆ ಎಕ್ಸಾಮ್ಗೆ ಹೋಗಿ ಬರಲಿ ಅಂತ. ಎಲ್ಲ ಬಂಧು ಮಿತ್ರರೆಲ್ಲ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿದ್ರು, ಶಿವನ ದೇವಸ್ಥಾನಕ್ಕೆ ಹೋಗಿ ಇಮಿಡಿಯೇಟ್ ರುದ್ರಾಭಿಷೇಕ ಮಾಡಿಸಿದ್ರು, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ಹಾರ ಹಾಕಿದ್ರು, ಹುಡುಗ ಬೇಗ ಹುಷಾರಾಗಿ ಎಕ್ಸಾಮ್ ಬರೀಲಿ ಅಂತ. ಪಾಪ ಆ ಹುಡುಗ ಒಳ್ಳೆಯವರು, ಓದೋ ಹುಡುಗ, ಎಕ್ಸಾಮಲ್ಲಿ ಕೂತ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿ ಬರಲಿ ಅಂಥೇಳಿ ಅವ್ರಿಗೆ ಪೂಜೆ ಅರ್ಕೆ ನಡೀತಾ ಇದೆ. ಹುಡುಗ ಎದ್ದೇ ಇಲ್ಲ. ಮೊದಲನೇ ದಿನ ಎಕ್ಸಾಮ್ ಹೋಯ್ತು, 2ನೇ ದಿನದ ಕಂಪ್ಲೀಟ್ ಅವನಿಗೆ ಎಕ್ಸಾಮ್ ಆಗೋವರೆಗೂ ಅವ್ನು ಬಿಡಲಿಲ್ಲ, ಮಲಗೇ ಬಿಟ್ಟ. 1 ವರ್ಷ ಹೋಯ್ತು. ಎಲ್ಲರೂ ಊಟ ತಿಂಡಿ ಬಿಟ್ಟು ಗೊಳೋ ಅಂತ ಹೇಳ್ತಿದ್ದಾರೆ, ನನ್ನ ಮಗ ಹಿಂಗಾಗುತ್ತಲ್ಲ, ಎಕ್ಸಾಮ್ ಹೋಯ್ತಲ್ಲ. ಎಲ್ಲ ಎಕ್ಸಾಮು ಅಟೆಂಡೇ ಆಗಿಲ್ಲ, ಪಾಸು ಫೇಲ್ ಅನ್ನೋದಕ್ಕೆ. ಈಗ ಆಯ್ತಲ್ಲ ಅಂತ ಏನೆಲ್ಲ ಗೊಳೋ ಅಂತ ಹೇಳ್ತಿದ್ದಾರೆ. ಅಪ್ಪ ಆಫೀಸ್ಗೆ ಹೋಗದೆ ಮನೆ 1 ವಾರ ನರಳ್ದ. ಎಕ್ಸಾಮ್ ಮುಗಿದ ತಕ್ಷಣ ಚೆನ್ನಾಗಾಗ್ಬಿಟ್ಟ. ನೋಡಿ, ಸೈಟ್ ರಿಜಿಸ್ಟ್ರೇಷನ್ಗೆ ಅಂತ ಹೋದನು ಆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ. ಎಕ್ಸಾಮ್ ಬರಿಬೇಕಂದ್ರೂ ಮನೆಯಿಂದ ನಡ್ತಾ ಮಲಗಿಬಿಟ್ಟ. ಎಕ್ಸಾಮ್ ಮುಗಿಯೋವರೆಗೂ 15 ದಿನ ಬೆಡ್ ರೆಸ್ಟ್. ಅಷ್ಟೊಳಗೆಲ್ಲ ಎಕ್ಸಾಮ್ ಆಗೇ ಹೋಯ್ತು.
ಇದು ಸ್ಟೂಡೆಂಟ್ ಲೈಫ್ ಅಂತ ಚರಿತ್ರೆ. ಒಂದು ಹುಡುಗ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾನೆ. ಅವನು ಪ್ರೀತಿ ಮಾಡಿದಂಥ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ. ಮನೆಗೂ ಕರ್ಕೊಂಬಂದು ತೋರಿಸ್ತಾ, ಅಪ್ಪ ಅಮ್ಮನಿಗೆ ಈ ಹುಡುಗಿನ ಲವ್ ಮಾಡ್ತಾಯಿದ್ದೀನಿ, ನಾನು ಮದುವೆ ಮಾಡ್ಕೋತೀನಿ, ನೀವೆಲ್ಲ ಒಪ್ಕೊಳ್ಳಿ ಅಂತ. ಅವರು ನಮ್ಮ ಜಾತಿ ಅಲ್ಲ, ಇದು ಬೇರೆ ಜಾತಿ ಹುಡುಗಿ ನಾವು ಮದುವೆ ಮಾಡ್ಕೊಳ್ಳಲ್ಲ ಅಂಥೇಳಿ. ಇರೋನೊಬ್ಬಗ ನಾವು ಹೇಳೋ ಥರ ಹುಡುಗಿ ಮದುವೆ ಮಾಡ್ಕೊಳ್ಳಿ ಅಂತ ಆಸೆ. ಈ ಹುಡುಗಿ ನೀವು ಮದುವೆ ಮಾಡಿಸಿಲ್ಲ ಅಂದರೆ ನಾನು ಲೈಫ್ ಲಾಂಗ್ ಮದುವೆನೇ ಆಗಲ್ಲ, ನಂಗೆ ಮದುವೆ ಬೇಡವೇ ಬೇಡ ಅಂಥೇಳಿ ಹಠ ಹಿಡಿದ್ಬಿಟ್ಟ. ಆಯಿತು ಅಂಥೇಳಿ ಅಪ್ಪ ಅಮ್ಮದಿರೇನು ಅವರವ್ರೆ ಸಮಾಧಾನ ಮಾಡಿಕೊಂಡು ಹುಡುಗಿ ಮನೆಗೆ ಹೋದರು. ಮಾತಾಡಿದ್ರು, ನಮ್ಮ ಹುಡುಗ ನಿಮ್ಮ ಹುಡುಗಿನ ಲವ್ ಮಾಡಿದ್ದಾನೆ, ನಾವು ಮದುವೆ ಮಾಡ್ಕೋಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಅವರು ಕೂಡ ಸಂತೋಷಪಟ್ಟರು. ಹುಡುಗ ಇಂಜಿನಿಯರು, ಸಾಫ್ಟ್ವೇರ್ ಕೆಲಸ ಮಾಡ್ತಾನೆ, ಮಗಳು ಕೂಡ ಸಾಫ್ಟ್ವೇರ್ ಇಂಜಿನಿಯರೇ, ಹೊಂದ್ಕೋತದೆ, ಉದ್ಯೋಗ ಹೊಂದ್ಕೊಳ್ತದೆ, ಲವ್ ಮಾಡಿದ್ದಾರೆ, ಒಬ್ಬನೇ ಮಗ ಬೇರೆ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತೆಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿ ಒಪ್ಪಿಗೆ ಕೊಟ್ಟರು. ಮದುವೆಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂತಂದರು. ಅಪ್ಪ ಅಮ್ಮ ಹೇಳಿದ್ರು, ಹುಡುಗನ ಅಪ್ಪ ಅಮ್ಮ, ಇದು ಇಂಟರ್ ಕ್ಯಾಸ್ಟ್ ಆಗಿರೋದ್ರಿಂದ ನಮ್ಮ ಜಾತಿಯವರೆಲ್ಲ ಬರೋದಿಲ್ಲಪ್ಪ, ನೀವು ಮದುವೆ ಮಾಡ್ಕೊಂಬಿಡು, ನಾವು ಹೆಂಗೋ ಮಾತುಕತೆ ಹೇಳಿ ನಿಭಾಯಿಸ್ಕೊಂಡು ಹೋಗ್ತೀವಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ಎಲ್ಲರೂ ಕರ್ಕೊಂಬಂದು ಎಂಗೇಜ್ಮೆಂಟಿಗೆ ಮಾಡೋಕ್ಕಾಗಲ್ಲ, ನಾನು ಇದಕ್ಕೆ ಒಪ್ಪಿಗೆ ಇಲ್ಲ, ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂದರು. ಸರಿ, ಹುಡುಗ ಡೈರೆಕ್ಟಾಗಿ ಮದುವೆ ಆಗಬೇಕು ಅಂಥೇಳಿ ಸುಮ್ಮನೆ ನಾಮಕಾವಸ್ಥೆಗೆ ಹುಡುಗನ ತಂದೆ ತಾಯಿ, ಹುಡುಗಿ ತಂದೆ ತಾಯಿ ಒಂದು ಎಂಗೇಜ್ಮೆಂಟ್ ಥರ ಮಾಡಿಕೊಂಡ್ರು. ಮದುವೆ ಆಗೋಕ್ಕೆ ಅಂಥೇಳಿ ಒಂದು ಚೌಟ್ರಿ ಎಲ್ಲ ಬುಕ್ ಮಾಡಿದ್ದಾರೆ. ತಂದೆ ತಾಯಿಗೆ ಇಷ್ಟ ಇಲ್ಲ, ಮಗನಿಗೆ, ಹುಡುಗನ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ನೀನು ಹೋಗಿ ಒಂದು ಸಬ್ ರಿಜಿಸ್ಟ್ರ್ ಆಫೀಸರ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಪ್ಪ, ಚೌಟ್ರಿ ಮಾಡಿ ನಮ್ಮೆಲ್ಲ ಬಂಧು ಬಳಗ ಕರೆಸಿ, ನಾವು ಇಂಟರ್ ಕ್ಯಾಸ್ಟ್ ಮ್ಯಾರೇಜಿಗೆ ನಮ್ಮ ಕಡೆಯೆಲ್ಲ ತುಂಬ ಆಡ್ಕೋತಾರೆ, ಟೀಕೆ ಮಾಡ್ತಾರೆ, ನಮಗೂ ಬೇಜಾರಾಗುತ್ತೆ, ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮಾಡ್ಕೊಂಬಿಡಿ, ಇಬ್ಬರು ಒಂದು ದೇವಸ್ಥಾನ ತಾಲಿ ಕಟ್ಬಿಡೋಣ ಬೇಕಾರೆ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ರು. ಆಯಿತು ಅಂತೇಳಿ ಹೋಗಿ ಹುಡುಗಿ ಕಡೆಯೂ ಒಪ್ಕೊಂಡ್ರು, ಹುಡುಗನ ಕಡೆಯವ್ರು ಒಪ್ಕೊಂಡ್ರು. ಮದುವೆಗೆ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡ್ರು. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು ಮದುವೆ ಆಗಬೇಕು ಅಂಥೇಳಿ, ಮದುವೆ ಆಗೋದು ಇನ್ನೊಂದು ವಾರ ಅಂತಿದೆ, ಒಳ್ಳೆ ಲಗ್ನ ನೋಡಿ, ಒಳ್ಳೆ ಟೈಮ್ ನೋಡಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಡೇಟ್ ತೊಗೊಂಡು ಬಂದಿದ್ದಾರೆ ಹುಡುಗಿ ಕಡೆಯವರು, ಹುಡುಗನ ಕಡೆಯವರು ಇಬ್ಬರೂ. ಮದುವೆ ಇನ್ನೊಂದು 2 ಡೇಸ್ ಇರೋವನಿಗೆ ಹುಡುಗನಿಗೆ ಇದ್ದಕ್ಕಿದ್ದಾಗ ಅದೇನಾಯಿತು ಅನ್ನೋ ಅನ್ಕಾನ್ಷಿಯಸ್ ಆಗಿ ಮಲ್ಕೊಂಬಿಟ್ಟ. ಕಂಡುಬಿಡ್ತಿಲ್ಲ, ಮಾತಾಡ್ತಿಲ್ಲ, ಮಲಗಿಬಿಟ್ಟಿದ್ದಾನೆ. 1 ವಾರ ಆದರೂ ಅವ್ನು ಮಾತಾಡಲೇ ಇಲ್ಲ. ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿಬಿಟ್ಟು ಡಾಕ್ಟ್ರ್ ಕೇಳ, ಬಿದ್ದಿದ್ದಾನ, ಪಿಟ್ಸ್ ಬಂದಿದೆಯಾ, ಏನು ಪಿಟ್ಸ್ ಬಂದರೆ ಒಂದು 2 ಅವರ್ಸ್ ಇರ್ಬೋದು. 3-4 ದಿನ ಅವ್ನು ಕಣ್ಣೇ ಬಿಡ್ತಿಲ್ಲ, ಮಾತಾಡ್ತಿಲ್ಲ. ಆಮೇಲೆ ಅಡ್ಮಿಟ್ ಮಾಡಿ ಬಾಯಿಗಿಂದ ಪೈಪಿಂದ ಹಾಕಿ ಲಿಕ್ವಿಡ್ ಫುಡ್ ಕೊಡ್ತಾ ಇದ್ದಾರೆ, ಗ್ಲುಕೋಸ್ ಬಾಟ್ಲ್ ಮೂಲಕ ಹೋಗ್ತಾ ಇದೆ, ಬದುಕಿದೆ ಜೀವ. 1 ವಾರ ಆದಮೇಲೆ ಡಿಸ್ಚಾರ್ಜ್ ಆದ. ಡೇಟು ಬುಕ್ ಮಾಡಿದ್ದು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ, ಅವ್ರು ಯಾವುದೋ ಒಂದು ದೇವಸ್ಥಾನದಲ್ಲಿ ತಾಲಿ ಕಟ್ಸೋಕ್ಕೆ ಇನ್ನೊಂದು ಸಲ ಅಂತೇಳಿ ಮಾಡಿದರು. ನೋಡಿ, ಮದುವೆ ಆಗಬೇಕು ಅಂದಾಗ ನರಳ್ದ, ಎಕ್ಸಾಮ್ಗೆ ಹೋಗ್ಬೇಕು ಅಂದಾಗ ನರಳ್ದ, ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದಾಗ ನರಳಿಬಿಟ್ರು. ಇನ್ನೊಬ್ಬರು ಅವ್ರ ತಂದೆ ತಾಯಿದು ಒಂದೇ ಸಲ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರು. ಅವರಿಬ್ರದ್ದು ಪಿಂಡ ಪ್ರದಾನ, ತಿಲತರ್ಪಣ ಮತ್ತು ತಿಥಿಯನ್ನು ಯಾರೋ ಹೇಳೋದಂತೆ, ಇದು ಆಕ್ಸಿಡೆಂಟಾಗಿ ಸತ್ತಿರೋದು, ಕಾಶಿಗೆ ಹೋಗಿ ನೀವು ಅಲ್ಲಿ ತರ್ಪಣ ಬಿಡಿ, ವಿಷ್ಣುಗಾಯಕ್ಕೆ ಹೋಗಿಬಿಟ್ಟು ಅಲ್ಲೂ ಪಿಂಡ ಬಿಟ್ಬಿಟ್ಟು ಬನ್ನಿ ಅಂಥೇಳಿ. ಸರಿ ಅಂದ್ಬಿಟ್ಟು ಎಲ್ಲ ಟ್ರೈನೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಕಾಶಿಗೆ ಹೋಗೋಕ್ಕೆ. ಇನ್ನು ಎಲ್ಲ ಗಂಡ ಹೆಂಡತಿ ಮಕ್ಕಳೆಲ್ಲ ಕುಟುಂಬ ಸಮೇತ ಕಾಶಿಗೆ ಹೊರಟಿದ್ದಾರೆ. ಅಪ್ಪ ಅಮ್ಮ ಇಬ್ಬರು ತೀರ್ಕೊಂಬಿಟ್ಟಿದ್ದಾರೆ. ಮೊದಲನೇ ತಿಂಗಳದು ಶ್ರಾದ್ದ ಅಲ್ಲೇ ಮಾಡಬೇಕು, ಪ್ರತಿಯೊಂದು ಕರ್ಮ ಅಲ್ಲೇ ಮುಗಿಸ್ಕೊಂಬರೋಣ ಅಂಥೇಳಿ ಅಪಕರ್ಮ ಅಂದರೆ ತಿಥಿ ಕಾಶಿಗೆ ಹೊರಟಬೇಕು ಅಂಥೇಳಿ, ಕಾಶಿಗೂ ಹೋಗೋಕ್ಕೆ ಇನ್ನೇನು ಒಂದು 6 ಅವರ್ಸ್ ಇರ್ಬೋದು ಟ್ರೈನ್ ಸ್ಟಾರ್ಟ್ ಆಗಲಿಕ್ಕೆ. ಮನೆಯಲ್ಲಿ ಅವರು ಎಲ್ಲ ಪ್ಯಾಕ್ ಮಾಡಿಕೊಂಡು, ಬಟ್ಟೆ ಪ್ಯಾಕ್ ಆಯ್ತಾ, ಅದು ಪ್ಯಾಕ್ ಆಯ್ತು, ಹಿಂಗೆಲ್ಲ ಮಾಡಿಕೊಂಡು ರೆಡಿಯಾಗಿ ಎಲ್ಲ ಏನೇನು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡಬೇಕು, ಇನೋವಾ ಕಾರ್ ಬುಕ್ ಮಾಡಿಬಿಡೋಣ ಅಂಥೇಳಿ ಮಾತಾಡ್ಕೊಂಡಿದ್ದಾರಂತೆ. ಮೆಟ್ಲಿಳಿವಾಗ, ಮೇಲಿಂದ ಮೆಟ್ಲಿಳಿವಾಗ ಲಗೇಜ್ ತೊಗೊಂಡು ಇಳಿವಾಗ ಸ್ಕಿಡ್ಡ ಬಿದ್ದುಬಿಟ್ರು. ಬಿದ್ದ ತಕ್ಷಣ ಹಿಂಗೆ ಬಿದ್ದು ಅಲ್ಲೇ ಮುರಿದೋಯ್ತು.
ಒಂದು 10 ಮೆಟ್ಲಿದೆ, 10 ಮೆಟ್ಲಿಂದ ಕೆಳಗೆ ಬಿದ್ದೆ ಉಳ್ಕೊಂಡು ಗೋಡೆಗೆ ಹಲ್ ಟಚ್ಚಾಗಿ ಉರುಳ್ತಾ ಮುಂದ್ಗಡೆ 2 ಹಲ್ಲು ಉದ್ರೋಯ್ತು, ಬಿದ್ದೋಯ್ತು, ರಕ್ತ ಶುರುವಾಯಿತು. ತಕ್ಷಣ ಅವ್ರನ್ನ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಡ್ಮಿಟ್ ಮಾಡಿ 3 ಡೇಸ್ ಆದಮೇಲೆ ಏನೋ ಒಂದು ಟ್ರೀಟ್ಮೆಂಟ್ ಮಾಡಿ, ಆದರೆ ತಿಥಿ ಮಾಡೋಕ್ಕಾಗಲಿಲ್ಲ. ಕಾಶಿಗೆ ಹೋಗಿ ಯಾತ್ರೆನೂ ಮಾಡೋಕ್ಕಾಗಲಿಲ್ಲ, ತಿಥಿನೂ ಮಾಡೋಕ್ಕಾಗಲಿಲ್ಲ. 3ನೇದು ಇನ್ನೊಬ್ಬರು ನನ್ನ ಹತ್ರ ಬಂದು ಕೇಳ್ತಾಯಿದ್ರು, ಅವರು ಮನೆ ಕಟ್ಟಿದ್ದಾರೆ, ಗೃಹ ಪ್ರವೇಶ ಮಾಡಬೇಕು, ಗ್ರ್ಯಾಂಡಾಗಿ ಎಲ್ಲ ಇನ್ವಿಟೇಷನ್ ಮಾಡಿದ್ದಾರೆ, ಪ್ರಿಂಟೆಲ್ಲ ಮಾಡಿಸಿ ಜೋರಾಗಿ ಒಳ್ಳೆ ಮನೆ, ಆ ಮನೆಯೇ 2.5 ಕೋಟಿ ರೂಪಾಯಿ ಮೇಲೆ ಆಗುತ್ತೆ, ಅಷ್ಟು ಇನ್ವೆಸ್ಟ್ ಮಾಡಿ ಕಟ್ಟಿದ್ದಾರೆ. ಗೃಹ ಪ್ರವೇಶಕ್ಕೆಲ್ಲ ಕರೆದುಬಿಟ್ಟಿದ್ದಾರೆ. ನಾಳೆ ರಾತ್ರಿ ಗುರುಪ್ರವೇಶ ಪೂಜೆ ಶುರುವಾಗುತ್ತೆ, ನಾಳಿದ್ದು ಬೆಳಗ್ಗೆ ಗುರುಪ್ರವೇಶ. ಹಿಂದಿನ ದಿನ ಎಲ್ಲ ಪುರೋಹಿತರಿಗೆಲ್ಲ ಹೇಳಿದ್ದಾರೆ, ಪ್ಯಾಕೇಜ್ 3 ಲಕ್ಷ ರೂಪಾಯಿ ಪ್ಯಾಕೇಜ್ ಮಾತಾಡಿದ್ದಾರೆ. ಎಲ್ಲರೂ ಪುರೋಹಿತರು ಬಂದು ಎಲ್ಲ ಅವರೇ ಐಟಮ್ ತರೋದು, ಪೂಜಾ ಸಾಮಾನುಗಳೆಲ್ಲ ತಂದೆಲ್ಲ ಡಂಪ್ ಮಾಡಿ ಮನೇಲಿಟ್ಟಿದ್ದಾರೆ. ಇನ್ನೇನು ಸಿದ್ಧತೆ ಮಾಡ್ಕೋಬೇಕು ಅನ್ನೋಷ್ಟರೊಳಗೆ ಅವರ ಹೆಂಡತಿ ಆ ಹೊಸ ಮನೆಯಲ್ಲೇ ಬಚ್ಚ ಮನೆಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ಮಾರ್ಬಲ್ ಏನೋ ಹಾಕಿ ಯಾರೋ ನೀರು ಚೆಲ್ಬಿಟ್ಟಿದ್ದಾರೆ. ನೀರು ಹಾಕಿ ಝೀ ಅಂತ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಈ ಮೂಳೆ ಹಿಂದ್ಗಡೆ ಬೇನ್ಗೆ L1 ಇಂದ L4ವರೆಗೂ ಡ್ಯಾಮೇಜ್ ಆಗಿಬಿಟ್ಟಿದೆ. ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ, ನಿಲ್ಸೋಕ್ಕೆ ಅಲ್ಲಿ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ರು. ಶುಭ ಕಾರ್ಯದಲ್ಲಿ ಒಂದೊಳ್ಳೆಯ ಕಾರ್ಯಕ್ಕೆ ಅಂತ ಹೋದಾಗ ನಮಗೆ ಈ ಥರ ರೋಗ ಬಾಧೆಯಿಂದ ನರಳುತ್ತಾ ಇರ್ತೀವಿ. ಬಹುಶಃ ಈ ಥರ ಬೇಕಾದಷ್ಟು ಆಗುತ್ತೆ ನಿಮ್ಮ ಜೀವನದಲ್ಲಿ. ಯಾಕಾಗುತ್ತೆ ಅಂದರೆ ಪೂರ್ವ ಜನ್ಮದಲ್ಲಿ ನೋಡಿ, ಆ ಹುಡುಗ ಎಕ್ಸಾಮ್ ಬರೆಯೋಕ್ಕೆ ಹೋಗಲಿಲ್ಲ, ರ್ಯಾಂಕ್ ಸ್ಟೂಡೆಂಟು ಎಕ್ಸಾಮ್ ಬರೆಯೋಕ್ಕೆ ಹೋಗಲಿಲ್ಲ. ಅವನು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಅಹಂಕಾರದಿಂದ ಇನ್ನೊಬ್ಬರಿಗೆ ಮನಸ್ಸನ್ನು ನೋಯಿಸಿದ್ರೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಹೋದವನು ಅಡ್ಮಿಟ್ ಆಗಿಬಿಟ್ಟ. ರೋಗ ಬಾಧೆ, ರಿಜಿಸ್ಟ್ರೇಷನ್ ಆಗಲಿಲ್ಲ, ಆದರೆ ಹಾಸ್ಪಿಟ್ಲಲ್ಲಿ ಹೋಗಿ ನರಳದ. ಭೂಮಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ, ತೋಟ ಇರ್ಬೋದು, ಮನೆ ಇರ್ಬೋದು, ಗದ್ದೆ ಇರ್ಬೋದು, ಯಾವುದೇ ಆಗಲಿ, ಅಂಥ ವ್ಯಕ್ತಿಗಳಿಗೆ ಮನಸ್ಸು ನೋಯೋ ಹಾಗೆ ನೊಂದ್ಕೊಳ್ಳೋ ರೀತಿ ಅವರಿಗೆ ಬೈದಿದ್ರೆ ಅಹಂಕಾರದಿಂದ. ಮದುವೆ ಆಗೋ ಹುಡುಗ ಭಾಳ ಅಹಂಕಾರದಿಂದ ಬೇರೆ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಂತರ ಪ್ರೀತಿ ಮಾಡೋಲ್ಲ, ನಂತರ ಹುಡುಗಿ ನಿಮ್ಗೆ ಸಿಕ್ಕಿಲ್ಲ, ಏನೋ ಒಂದು ರೀತಿ ಅಹಂಕಾರ ಇನ್ನೊಬ್ಬರು ಮನಸ್ಸನ್ನು ನೋಯಿಸಿದರೆ, ಅಥವಾ ತೀರ್ಥಯಾತ್ರೆಗೆ ಹೋಗೋರು ಮನಸ್ಸು ನೋಯಿಸಿದರೆ, ತಿಥಿ ಪಿಂಡ ಇಡೋದನ್ನೆಲ್ಲ ಟೀಕೆ ಮಾಡಿದರೆ, ಅವಹೇಳನ ಮಾಡಿದರೆ, ಎಂಥ ಪಿಂಡ ಇಡ್ತೀರಿ ಸತ್ತೋರಿಗೆಲ್ಲ ಇವೆಲ್ಲ ಹೆಂಗೆ ಗೊತ್ತಾಗತ್ತೆ ನೀವು ಮಾಡೋ, ಈ ಥರದೆಲ್ಲ ಅಪಹಾಸ್ಯ ಪರಿಹಾಸ್ಯ ಈ ಥರ ಹೇಳಿ ಇನ್ನೊಬ್ಬರು ಮನಸ್ಸನ್ನು ನೋಯಿಸಿದರೆ, ನೀವು ಯಾವ ವಿಚಾರದಲ್ಲಿ ಈಗ ಓದೋ ವಿಚಾರದಲ್ಲಿ ಮನಸ್ಸು ನೋಯಿಸಿದ್ದ ಅವ್ನಿಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಲಿಲ್ಲ, ಅವ್ನು ಭೂಮಿ ವಿಚಾರದಲ್ಲಿ ಮನಸ್ಸು ನೋಯಿಸಿದ್ದ ಅವ್ನು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದ, ಇದಾಯಿತು, ತೊಂದರೆ ಆಯಿತು. ಇನ್ನೊಬ್ಬ ತಾನೇ ಸ್ವತಃ ತಂದೆ ತಾಯಿಗೆ ಪಿಂಡ ಮಾಡಬೇಕು ಅಂತ ಹೋದ, ಆ ಪಿತೃದೇವತೆಗಳು ಅದು ಮಾಡ್ಸೋಕ್ಕೆ. ಯಾಕೆಂದರೆ ಪಿತೃದೇವತೆ ಅವ್ರು ಮಾಡೋಕ್ಕೆ ರೆಡಿ ಇದ್ದ, ಟಿಕೆಟ್ ಬುಕ್ ಆಗಿತ್ತು, ಎಲ್ಲ ಆಯಿತು. ಅದು ಪೂರ್ವ ಜನ್ಮದ ಅಥವಾ ಈ ಜನ್ಮದ ದುರಂಕಾರದ ಮನಸ್ಸನ್ನು ನೋಯಿಸಿರ್ತೀವಲ್ಲ, ಆಗ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅವ್ರು ಎಷ್ಟು ಮನಸ್ಸು ನೋಯಿಸಿರ್ತಾರೋ, ಎಷ್ಟು ನೊಂದಿರ್ತಾರೋ ಅದರ ಶಾಪ ನಮಗೆ ತಟ್ಟುತ್ತೆ. ನೋಡಿ, ಶಾಪ ಮುಂದೆನೇ ಬಂದು ಹಾಕಬೇಕು ಅಂತೇನಿಲ್ಲ. ಶಾಪ ಹಾಕಬೇಕು ಅನ್ನೋ ಅವ್ರು ಮುಂದೆನೇ ಹೋಗಿ ಬೈಯೋದಲ್ಲ, ಶಾಪ ಕೊಡೋದಲ್ಲ. ಎಷ್ಟೇ ದೂರದಲ್ಲಿ ಕೂತಿದ್ರು ಕೂಡ ಮನಸ್ಸು ನೋವು ಆಯಿತು ಅಂದರೆ, ಮನಸ್ಸಿಗೆ ಭಾಳ ಬೇಜಾರಾಯಿತು ಅಂದರೆ ಅದು ಶಾಪ ಕನ್ವರ್ಟ್ ಆಗಿಬಿಡ್ತದೆ. ಅದರಲ್ಲೂ ಪೂಜೆ ಮಾಡೋರು ಮನಸ್ಸು ನೋಯಿಸಿದರೆ, ಜಪ ಮಾಡೋರನ್ನ ಮನಸ್ಸು ನೋಯಿಸಿದ್ರೆ, ಹೋಮ ಯಜ್ಞಾದಿಗಳನ್ನು ಮಾಡೋರು, ಒಳ್ಳೆ ದೇವತಾ ಪೂಜೆ ಕಾರ್ಯ ಮಾಡೋರು, ದೇವರಿಗೋಸ್ಕರ ತಮ್ಮ ದೇಹ ಮನಸ್ಸನ್ನು ಸಂಪೂರ್ಣವಾಗಿ ಇಟ್ಕೊಂಡು ಅಂಥವ್ರ ಮನಸ್ಸನ್ನು ನೋಯಿಸಿದರೆ ಅದು ಶಾಪವಾಗಿ ಕನ್ವರ್ಟ್ ಆಗುತ್ತೆ ಎಂದರು. ಇಲ್ಲಿ ಮನಸ್ಸು 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 ಅಂತ ಹೇಳಿದೆ. ಮನಸ್ಸಿಗೆ ಅಧಿಪತಿ ಯಾರು? ಚಂದ್ರಗ್ರಹ. ಚಂದ್ರ ನೀಚನ ಆಗ್ತಾನೆ. ನೀಚನ ಆದಾಗ ಅಥವಾ ಪಾಪಗ್ರಹಗಳ ಜೊತೆ ಸೇರಿದಾಗ, ಇಲ್ಲ ರೋಗಬಾಧೆ ಇಲ್ಲ ಪಾಪಗಳ ಜೊತೆ ಸೇರಿದಾಗ ಕೆಲಸಗಳಿಗೆ ವಿಘ್ನ ಉಂಟು ಮಾಡ್ತದೆ, ತೊಂದರೆ ಕೊಡುತ್ತೆ. ಆದ್ದರಿಂದ ನಾವು ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೂ, ಅಥವಾ ನಾವೇನು ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ಆಸ್ತಿ ಕೊಡಲ್ಲ, ಆದರೆ ಅಹಂಕಾರದ ಇನ್ನೊಬ್ಬರು ಮನಸ್ಸನ್ನು ನೋಯಿಸಬಾರ್ದು. ಇನ್ನೊಬ್ಬರು ಮನಸ್ಸನ್ನು ಮಾತಾಡಿ ನೋಯಿಸಬಾರ್ದು. ಅವರೇನು ತಪ್ಪು ಮಾಡಿದರೆ ನೀವು ಮಾತಾಡೋದು ಅರ್ಥ ಇದೆ. ಅವರೇನು ತಪ್ಪು ಮಾಡಿಲ್ಲ, ಏನಿಲ್ಲ, ಅಹಂಕಾರದಲ್ಲಿ ನಾನು ಫಸ್ಟ್ ರ್ಯಾಂಕ್ ಬರೋ, ನೀನೇನು ಹಾಗೆ ನನ್ನ ಹತ್ರ ನೀ ಎಷ್ಟೋ ಸೈಟ್ ಮಾಡಿದ್ದು, ನನ್ನ ಸೈಟ್ ನೋಡಿ ಒಳ್ಳೆ ಜಾಗದ ಒಳ್ಳೆ ಕಾರ್ನರ್ ಸೈಟ್ ತೊಗೊಂಡಿನಿ, ಹೀಗೆ ಏನೋ ಒಂದು ರೀತಿ ದುರಂಕಾರದಲ್ಲಿ ಮಾತಾಡಿ ಇನ್ನೊಬ್ಬರನ್ನ ಚುಚ್ಚಿ ಮನಸ್ಸಿಗೆ ಘಾತ ಮಾಡಿದರೆ
ತೊಂದರೆ ಮಾಡಿದರೆ ಆಗ ಆ ಶಾಪ ನಮಗೆ ಆ ಕಾಲಕ್ಕೆ ಅದೇ ಕೆಲಸ ಮಾಡೋಕ್ಕೆ ಹೋದಾಗ, ವಿದ್ಯಾಭ್ಯಾಸ ಎಕ್ಸಾಮ್ಗೆ ಹೋಗುವಾಗ, ಸೈಟ್ ರಿಜಿಸ್ಟರ್ ಮಾಡುವಾಗ, ಮದುವೆ ಆಗುವಾಗ, ಯಾತ್ರೆಗೆ ಹೋಗುವಾಗ, ತಿಥಿ ಮಾಡೋಕ್ಕೆ ಹೋದಾಗ ಪಟ್ಟಂಥದ್ದು ಅಲ್ಲಿ ತಡೀತದೆ. ಆದ್ದರಿಂದ ಇದು ಯಾವ ದೇವರು ಕೊಡೋ ಶಾಪ ಅಲ್ಲ. ನಾವು ಓದ್ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಯಾರಿಗೆ ಮನಸ್ಸು ನೋಯಿಸಿದ್ವೋ ಆ ಮನಸ್ಸಿನಿಂದ ನಮಗೆ ಆರೋಗ್ಯ ಕೆಟ್ಟೋಯ್ತು. ಆ ಮನಸ್ಸು ನೊಂದ್ಕೊಳ್ತಲ್ಲ, ಅಯ್ಯೋ ಆ ಮನಸ್ಸು ಬೈದ್ಬಿಟ್ಟೆ, ಆ ಮನಸ್ಸು ನೊಂದ್ಕೊಂಡು ಹತ್ತು ತುಂಬ ಬೇಜಾರು ಮಾಡಿಕೊಂಡು ಆ ಬೇಜಾರು ನನಗೆ ಕಾಯಿಲೆನ ತಂದು ಕೊಡ್ತಾ ಇದೆ, ರೋಗ ಬಾಧೆಯಿಂದ ನಡೀತಾ ಇದೆ. ಆದ್ದರಿಂದ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಒಳ್ಳೆ ಆರೋಗ್ಯ ಇಲ್ಲ ಅಂತ ಆಯಿತು. ಇದೇ ಇವತ್ತಿನ ಎಪಿಸೋಡ್ನ ಮುಖ್ಯ ಉದ್ದೇಶ. ನೋಡಿ, ನಾವು ಯಾರಿಗೆ ಊಟ ಕೊಡಲ್ಲ, ಬಟ್ಟೆ ಕೊಡಲ್ಲ, ಆಸ್ತಿ ಕೊಡಲ್ಲ, ಏನೂ ಕೊಡಲಿಲ್ಲ ಅಂದಮೇಲೆ ನಾವು ಅಹಂಕಾರದಿಂದ ಅವ್ರನ್ನ ಟೀಕೆ ಮಾಡಬಾರ್ದು, ಹಂಗಿಸ್ಬಾರ್ದು, ರೇಗಿಸ್ಬಾರ್ದು, ಅಪಹಾಸ್ಯ ಮಾಡಬಾರ್ದು. ಇದು ದೊಡ್ಡ ಅಪರಾಧ. ಕಾಯ ವಾಚ ಮನಸ. ಕಾಯ ಅಂದರೆ ಈ ದೇಹದಿಂದ, ವಾಚ ಅಂದರೆ ಮಾತಿನಿಂದ, ಮನಸ್ಸನ್ನು ಭಂಗ ಮಾಡಿದರೆ, ಅನ್ಯ ಮನಸ್ಸು, ಬೇರೆಯವರ ಮನಸ್ಸು, ಪರಮನಸ್ಸು, ಬೇರೆಯವರ ಮನಸ್ಸನ್ನು ಈ ದೇಹದಿಂದ, ಈ ಮಾತಿನಿಂದ ಅವರಿಗೆ ನೋವು ಉಂಟು ಮಾಡಿದರೆ ಅದು ಶಾಪವಾಗಿ ಕನ್ವರ್ಟ್ ಆಗುತ್ತೆ. ಆಗ ಅದು ಕಾಯ್ತಾ ಇರ್ತದೆ ಶಾಪ ನಮ್ಮ ಅಕೌಂಟ್ ಒಳಗಡೆ. ಅದೇ ಪರಿಸ್ಥಿತಿ ಬಂದಾಗ ಈ ಮನಸ್ಥಿತಿನಲ್ಲಿ ಬದಲಾವಣೆ ಮಾಡಿಬಿಡ್ತದೆ. ಮನಸ್ಥಿತಿಲಿ ಆದಂಥ ಗೊಂದಲ ಪರಿಸ್ಥಿತಿಯನ್ನು ಹಾಳು ಮಾಡ್ತದೆ. ಅದರಿಂದ ಮನಸ್ಸಿಗೆ ಕಾರಕ ಯಾರು? ಚಂದ್ರಗ್ರಹ. ಶಾಪಕ್ಕೆ ಮೂಲಭೂತ ಕಾರಣ ಗ್ರಹ ಯಾವುದು? ಚಂದ್ರಗ್ರಹ. ಆದ್ದರಿಂದ ನಾವು ಅಹಂಕಾರದಲ್ಲಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ಅವರಿಗೆ ತೊಂದರೆ ಮಾಡಿ ಅವ್ರ ಜೀವನದಲ್ಲಿ ಆತಂಕಗಳನ್ನು ನಮ್ಮ ಮಾತಿಂದ ತೊಂದರೆ ಮಾಡಿದರೆ ನಮಗೆ ಆರೋಗ್ಯವನ್ನು ಕೆಡಿಸ್ಬಿಡ್ತಾನೆ. ಸಾಯಿಸಲ್ಲ, ಸಾವು ಬರಲ್ಲ, ಸಾವು ಕೊಡೋನು ಶನಿ. ಆ ಕೆಲಸಕ್ಕೆ ಹೋಗೋಕ್ಕೆ ಅಡ್ಡಿ ಮಾಡಿಬಿಡ್ತದೆ ಈ ರೋಗ ಬಾಧೆಯಿಂದ. ಅದಕ್ಕೆ ಒಳ್ಳೆ ಆರೋಗ್ಯ ಬೇಕು ಅಂತಂದರೆ ಏನು ಮಾಡಬೇಕು ಅಂತ ನವಗ್ರಹ ಸಂಹಿತೆ ಅಂತ ಒಂದು ಸಂಹಿತೆ ಇದೆ. ಅದರಲ್ಲಿ ಚಂದ್ರಗ್ರಹದ ಗಾಯತ್ರಿ ಮಂತ್ರ. ಅದ್ರಲ್ಲಿ ಏನಪ್ಪ ಅಂದರೆ ಚಂದ್ರನ ಗಾಯತ್ರಿ ಬೇಕಾದಷ್ಟಿದೆ. ಆದರೆ ಇನ್ನೊಬ್ಬರು ಮನಸ್ಸನ್ನು ನೋಯಿಸಿ ಆ ಮನಸ್ಸಲ್ಲಿ ನೊಂದವರಿದ್ದಲ್ಲ, ನೊಂದ ಮನಸ್ಸು ನಮಗೆ ಶಾಪ ಹಾಕಿರ್ತಲ್ಲ, ನಮ್ಮ ಅಮೃತ ತತ್ವವನ್ನು, ನಮ್ಮ ಶುಭವನ್ನು, ಮಂಗಳವನ್ನು ನಾಶ ಮಾಡಿಬಿಡ್ತದಂತೆ. ಆದ್ದರಿಂದ ಚಂದ್ರನಿಗೆ ಚಂದ್ರ ನೀಚನಾದಾಗ ನಮಗೆ ಈ ಥರದೆಲ್ಲ ಬಾಧೆಗಳು ಬರ್ತದೆ. ಚಂದ್ರ ಪಾಪಗ್ರಹ ಜೊತೆ ಸೇರಿದಾಗ ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಮಿತ್ರರಿಂದ, ಬಂಧುರಿಂದ, ಪ್ರಕೃತಿಯಿಂದ, ಬೇರೆಯವ್ರ ಜೊತೆ ತೊಂದರೆ ಕೊಟ್ಬಿಡ್ತಾರೆ. ಅದಕ್ಕೇನು ಮಾಡಬೇಕು ನೋಡಿ, ಈ ರೀತಿ ಇದಕ್ಕೆ ಇದು ಚಂದ್ರ ಅಂತಾರೆ. ಈಗ ಅರ್ಧ ಚಂದ್ರ ಅಂತ. ಹೀಗೆ ಒಂದಕ್ಕೊಂದು ಈಗ ಎಲ್ಲ ಬೆರಳು ಜೋಡಿಸ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಅಥವಾ ಹೀಗೂ ಇಟ್ಕೋಬೋದು. ಇದು ಅರ್ಧ ಚಂದ್ರ ಅಂತಾರೆ. ಎರಡು ಜೋಡಿಸಿದಾಗ ಪೂರ್ಣ ಚಂದ್ರ. ಚಂದ್ರಗ್ರಹಕ್ಕೆ ಶಾಂತಿ ಮಾಡೋದು. ಓಂ ಕ್ಷೀರಪುತ್ರಾಯ ವಿದ್ಮಹೇ. ಈ ಮಧ್ಯದ ಬೆರಳು ಶನಿ ಟಚ್ ಆಗಬೇಕು, ಹೆಬ್ಬೆಟ್ಟು ಸ್ಟ್ರೈಟಾಗಿ ನಿಂತ್ಕೋಬೇಕು. ಓಂ ಕ್ಷೀರಪುತ್ರಾಯ ವಿದ್ಮಹೇ. ಕ್ಷೀರ ಅಂದರೆ ಹಾಲು, ಪುತ್ರ ಅಂದರೆ ಮಗು. ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ. ಅಮೃತ ತತ್ವ ಅಂತಂದರೆ ಶುಭವನ್ನು ಮಾಡುವಂಥವನು. ಅಮೃತದಿಂದ ಆರೋಗ್ಯ ಪ್ರಾಪ್ತಿ, ಶಾಪ ವಿಮೋಚನೆ ಮಾಡುವಂಥ ಶಕ್ತಿ ಅಮೃತ ಅಂತಾರೆ. ಅಮೃತ ಅಂದರೆ ಸಾವಿಲ್ಲದವನು ಅಂತ. ಅಮೃತ ತತ್ವ ಅಂದ್ರೂ ಆರೋಗ್ಯವನ್ನು ಪಡೆಯುವಂಥ ಆತ್ಮ. ಅಮೃತ ತತ್ವಾಯ ಧೀಮಹಿ ತನ್ನ ಚಂದ್ರ ಪ್ರಚೋದಯಾತ್. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್. ಈ ರೀತಿ ಆಗ ಬಲಭಾಗದ ಮೆದುಳು, ಎಡಭಾಗದ ಮೆದುಳು ಎರಡಲ್ಲೂ ಆ ಶಾಪ ಹೋಗಿ ಅಮೃತ ತತ್ವ ನಮ್ಮ ನೆತ್ತಿ ಸಹಸ್ರಾರ ಚಕ್ರದಿಂದ ಅಮೃತ ಬೀಳುತ್ತಂತೆ. ಹೀಗೆ ಆ ಅಮೃತದಿಂದ ನಮಗೆ ಆರೋಗ್ಯ ಪ್ರಾಪ್ತಿ. ಇದು ಆರೋಗ್ಯ ಕೊಡುವಂಥ ಮಂತ್ರ, ಆರೋಗ್ಯಕ್ಕಿರುವಂಥ ಚಂದ್ರ ಮಂತ್ರ. ಯಾವಾಗ ಬೇರೆಯವ್ರ ಮನಸ್ಸಿಂದ ಬಂದಂಥ ಶಾಪದಿಂದ ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಬೇರೆಯವ್ರ ಮನಸ್ಸು ನೊಂದು ನಮಗೆ ಶಾಪ ಹಾಕಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯ ಕೆಟ್ಟೋಗೋದಕ್ಕೆ ಕಾರಣ ಅವ್ರಿಗೆ ಅಹಂಕಾರದಲ್ಲಿ ಬೈದಿದ್ದು ಮಾಡಿದ್ದು. ಅದಕ್ಕೆ ಆ ಕರ್ಮ, ಆ ಕ್ಲೇಶ, ಆ ಕೊಳೆ ತೆಗೆದಾಕಕ್ಕೆ ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್. ಈ ಮಂತ್ರ ಹೇಳಬೇಕು. ಇದು ಮುದ್ರಾ ಮತ್ತು ತಂತ್ರ. ಒಂದು ಗ್ಲಾಸ್ ನೀರು ಅಂದರೆ ಆಪಹ ಅಂದರೆ ಚಂದ್ರ. ನೀರು ಕೂಡ ಚಂದ್ರ ಅಂತಾರೆ, ಹಾಲು ಕೂಡ ಚಂದ್ರ ಅಂತ ಕರೀತಾರೆ.
ಒಂದು ಗ್ಲಾಸ್ ನೀರು ಅಥವಾ ಒಂದು ಗ್ಲಾಸ್ ಅಥವಾ ಅಂದರೆ ಹಾಲಿಲ್ಲ ನೀರಿಲ್ಲ ಅಂದರೆ ಹಾಲು, ಒಂದು ಗ್ಲಾಸ್ ನೀರು ತೊಗೊಳ್ಳಿ ಅಥವಾ ಒಂದು ಗ್ಲಾಸ್ ಹಾಲು ತೊಗೊಳ್ಳಿ, ಕೈಲಿಟ್ಕೊಂಡು ಈ ಮಂತ್ರ ಜಪ ಮಾಡಿ. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನಶ್ಚಂದ್ರ ಪ್ರಚೋದಯಾತ್. ಈ ಮಂತ್ರ ಹೇಳಿ ಹಾಲಿಗೆ ಅಭಿಮಂತ್ರಿಸಿ ಅಥವಾ ನೀರಿಗೆ ಅಭಿಮಂತ್ರಿಸಿ. ಇದನ್ನು ಸ್ವಲ್ಪ ನೀವೇನು ಮಾಡಬೇಕು, ತುಳಸಿ ಗಿಡಕ್ಕೆ ಸ್ವಲ್ಪ ಹಾಕಬೇಕು, ತೆಂಗಿನ ಮರಕ್ಕೆ ಸ್ವಲ್ಪ ಹಾಕಬೇಕು, ಕಲ್ಪವೃಕ್ಷ, ತೆಂಗಿನ ಮರ ಕಲ್ಪವೃಕ್ಷ, ಇದು ಯಾವುದು ಸಿಕ್ಕಿಲ್ಲ ಅಂದರೆ ಬೇವಿನ ಮರ ಹಾಕಬೇಕು. ಹೀಗೆ ತುಳಸಿ ಗಿಡ, ಕಲ್ಪವೃಕ್ಷ, ತೆಂಗಿನ ಮರ ಇಲ್ಲ ಬೇವಿನ ಮರಕ್ಕೆ ಇದು ಹಾಲನ್ನು ಹಾಕಿಬಿಟ್ರೆ ನಿಮಗೆ ಯಾವುದೇ ಕಾರ್ಯ ಮಾಡೋಕ್ಕೆ ಹೊರಟಾಗ ರೋಗದಿಂದ ಕೆಲಸಕ್ಕೆ ಭಂಗ ಆಗ್ತಾಯಿದೆ. ಆದ್ದರಿಂದ ನೀವು ಮದುವೆ ಆಗ್ಬೋದಾದರೆ, ಎಕ್ಸಾಮ್ಗೆ ಹೋಗೋದಾದರೆ, ವ್ಯಾಪಾರದ ವಿಷಯದಲ್ಲಿ ಹೋಗೋದಾದರೆ, ಯಾತ್ರೆ ಮಾಡೋದಾದರೆ, ಫಾರಿನ್ಗೆ ಹೋಗಬೇಕಾದ್ರೆ, ಯಾವುದೇ ಒಂದು ಹೋಗೋದಿದ್ರೆ ಒಂದು 2 ದಿನ ಮುಂಚಿತವಾಗಿ ಇದನ್ನೆಲ್ಲ ಮಾಡಿಬಿಟ್ಟ ಅಂದರೆ ನಿಮಗೆ ಆ ರೋಗದಿಂದ ಕೆಲಸ ತಡೆಯೋದಿಲ್ಲ. ಆದ್ದರಿಂದ ನಿಮಗೆ ಶುಭ ಶಕನ ಆಗುತ್ತದೆ. ಹಾಲು ಭಾಳ ಒಳ್ಳೆ, ಹಾಲು ನೀರು ಎಲ್ಲ ಚಂದ್ರಗ್ರಹಕ್ಕೆ ಸಮಾನ, ಚಂದ್ರನ ಕಾರಕತ್ವ ಇರೋದು ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಎಪಿಸೋಡು ನಿಮಗೆಲ್ರಿಗೂ ಆಪತ್ಕಾಲದಲ್ಲಿ ನಿಮಗೆ ಬೇಕೇ ಬೇಕಾಗತ್ತೆ. ಅದರಿಂದ ಇವೆಲ್ಲ ಈ ತಂತ್ರ, ಮುದ್ರಾ, ಮಂತ್ರ, ತಂತ್ರ ಕ್ಷೀರತಂತ್ರ ಅಥವಾ ಜಲತಂತ್ರ ಎರಡೂ ಮಾಡ್ಬೋದು ಬೇಕಾದ್ರೆ, ಹಾಲು ಮತ್ತು ನೀರು ಇಟ್ಕೊಂಡು ಇದನ್ನು ಮಾಡ್ತಾ ಬನ್ನಿ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮತ್ತು ಯಾವುದೋ ಒಂದು ಕಾರ್ಯಕ್ಕೆ ಹೊರಟಾಗ, ಹೆಣ್ಣು ನೋಡೋಕ್ಕೆ ಹೋದಾಗ, ಮದುವೆಗೆ ಹೋಗಬೇಕು ಅಂದಾಗ, ಎಕ್ಸಾಮ್ಗೆ ಹೋಗಬೇಕು ಅಂದಾಗ, ಒಂದು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕು ಅಂದಾಗ ಆರೋಗ್ಯ ಕೆಟ್ಟೋಗುತ್ತೆ. ಅದು ಆಗಬಾರ್ದು ಅಂದರೆ ಇದನ್ನು 3 ದಿನ 4 ದಿನ ಮುಂಚೆನೇ ಮಾಡಿಬಿಟ್ರೆ ಆ ದೋಷ, ಆ ಶಾಪ ನಿವಾರಣೆಯಾಗಿ ನಿಮಗೆ ಮಂಗಳ ಮತ್ತು ಶುಭಕರ ಆಗುತ್ತೆ ಅಂತ ಹೇಳುತ್ತೆ ಈ ನವಗ್ರಹ ಸಂಹಿತೆಯಲ್ಲಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.